ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇಲ್ಲಿ ನಾವು ಮನೆ ತಗೊಂಡು 2.5 ವರ್ಷ ಆಯಿತು. ಫಸ್ಟ್ ಟೈಮ್ ನಮ್ಮ ಅತ್ತೆ ಮಾವ ಈ ಮನೆಗೆ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಮನೆಯೆಲ್ಲ ತೋರಿಸ್ಬಿಟ್ಟು ಅವ್ರ ರಿಯಾಕ್ಷನ್, ನಮ್ಮ ಮನೆ ನೋಡಿ, ಅವ್ರ ಮಗನ ಮನೆ ನೋಡಿ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಹಾಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇದೆ ನೋಡ್ರಿ ಅಮ್ಮ ಲಿವಿಂಗ್ ರೂಮು, ಹಾಲ್, ದೊಡ್ಡ ಕಿಟಕಿ ಇದಾವು. ಇದೆಲ್ಲ ನಿಮ್ಮ ಮನೆಗೆ ಇತ್ತಲ್ರಿ ಇದು. ಆಮೇಲೆ ಅದು ದೀಪ ಹಚ್ಚೋದು ಅವೆಲ್ಲ ಇಲ್ಲಿ ಜೋಡಿಸಿದೆ. ಅದು ಸಣ್ಣ ದೀಪ, ಅದು ನಿಮ್ದು ಮನೇಲಿದ್ದು ತಗೊಂಬಂದು ಇದೆಲ್ಲ ಜೋಡಿಸಿದ್ದೀನಿ. ಚೆನ್ನಾಗಿದೆ, ಮಸ್ತ್ ಡೆಕೋರೇಷನ್. ಮನಿನೂ ಹಂಗೈತಿ, ಮನಿ ತಕ್ಕಂಗೆ ಡೆಕೋರೇಷನ್. ಆಮೇಲೆ ಗಿಡ ಎಲ್ಲ ಇದ್ದಾವೆ ಭಾರಿ ಐತೆಲ್ಲ. ಇಲ್ಲಿ ವಾಷರ್, ಬಟ್ಟೆ ತೊಳೆಯೋದು, ಅದು ಬಟ್ಟೆ ಒಣಗಿಸೋದು ಅಷ್ಟೇ. ಎಷ್ಟು ದೊಡ್ಡ ಭಾರಿ ಅದಾವು, ಮಸ್ತ್ ಐತಿ. ಕಿಟಕಿ ಇಲ್ಲೂ ದೊಡ್ಡದು, ಇಲ್ಲಿಂದನೂ ಬೆಳಕು ಬರುತ್ತೆ. ಅಲ್ಲೂ ದೊಡ್ಡ ಎರಡು ಬೆಳಕು. ಅಲ್ಲಿ ಕಿಟಕಿಗೂ ಇಲ್ಲಿ ಕಿಟಕಿಗೂ ಭಾರಿ ವ್ಯತ್ಯಾಸ. ಇದೆ, ಇಲ್ಲೆಲ್ಲ ಟಿವಿ ಅರೇಂಜ್ ಮಾಡಿದೀವಿ, ಸೋಫಾ ಭಾರಿ ಡೆಕೋರೇಷನ್ ಮಾಡಾಗಿದೆ. ಅದು ಟೇಬಲ್ ಇದು ಅಷ್ಟೇ. ಇಲ್ಲಿ ಆಕ್ಚುಲಿ ಇದು ಮಿನಿ ಬಾರು. ಇಲ್ಲಿ ಇರೋರು ಇದನ್ನ ಬಾರ್ ಮಾಡ್ಕೊಂಡಿರ್ತಾರೆ. ಇದನ್ನ ನಾವು ಸುಮ್ಮನೆ ಹಂಗೆ ಒಳಗಡೆ ಇಟ್ಟು ಡೆಕೋರೇಷನ್ ಮಾಡಿದ್ವಿ. ಇಲ್ಲಿ ದೇವ್ರ ಮನೆ ಇಲ್ಲ ರೀ, ಇಲ್ಲಿ ದೇವಸ್ಥಾನ ದೇವ್ರ ಮನೆ ಅಂತ ಸಪ್ರೇಟ್ ಕಟ್ಟಲ್ಲ. ಹಾಗಾಗಿ ನಾವು ಇದನ್ನೊಂದು ಚಿಕ್ಕದ ಇಟ್ಬಿಟ್ಟು ದೇವ್ರನ್ನೆಲ್ಲ ಇಟ್ಟಿದೀವಿ. ಇಲ್ಲಿ ಊಟ ಮಾಡೋದು ಡೈನಿಂಗ್ ಏರಿಯಾ ಇದಿಷ್ಟು. ಆಕ್ಚುಲಿ ಇದಷ್ಟು ಡೈನಿಂಗ್ ಏರಿಯಾ, ನಾವು ಅದ್ರಲ್ಲೊಂದು ಚಿಕ್ಕ ಭಾಗನ ದೇವರಿಗೆ ಅಂತ ಮಾಡ್ಕೊಂಡಿದ್ದೀವಿ. ಆಮೇಲೆ ಇದು ಬಂದು ಕಿಚನ್, ಅಡಿಗೆ ಮನೆ ಅಂತ ಏನ್ ದೊಡ್ಡದಿಲ್ಲ, ಅಡಿಗೆ ಮನೆ ಚಿಕ್ಕದೆ. ಬಟ್ ನಾವು ಇರೋದೇ 3 ಜನ ಅಲ್ಲ, ಚಿಕ್ಕದಂದ್ರು ಎಲ್ಲ ಸಾಮಾನ್ ಮ್ಯಾಲ ಹೋಗ್ತಾವಲ್ಲ. ಇಲ್ಲೆಲ್ಲ ಕ್ಯಾಬಿನೆಟ್ ಇದೆ. ಇಲ್ಲೂ ನೋಡ್ರಿ ಎಷ್ಟೊಂದು ಸಾಮಾನು ಇಟ್ಕೋಬಹುದು. ಪ್ಯಾಂಟ್ರಿ ಇದು ಫುಲ್ಲು ಇಲ್ಲೂ ಇಲ್ಲಿ ಎಲ್ಲ ವಸ್ತುಗಳು ಇಡಕ್ಕೆ ಜಾಗ ಆಗುತ್ತೆ. ಎಷ್ಟೇ ಜಾಗ ಇದ್ರೂ ಎಷ್ಟೊಂದು ವಸ್ತುಗಳು ಹೋಗ್ಬಿಡ್ತಾವೆ ಇಲ್ಲಿ. ಇದನ್ನ ಬೇರೆ, ಇದು ಮೈಕ್ರೋವೇವ್ ಅಮ್ಮ, ಇದು ಮೈಕ್ರೋವೇವ್, ಇದು ಸ್ಟವ್. ಇಲ್ಲಿ ನಾವು ಈಗ ಬೇಕ್ರಿಯಲ್ಲೆಲ್ಲ ಬೇಕ್ ಮಾಡ್ತಾರಲ್ಲ, ಕೇಕು, ಬಿಸ್ಕೆಟ್ಸು, ಆಮೇಲೆ ಏನದು ಪಫ್ಸ್, ಅವೆಲ್ಲ ಇಲ್ಲಿ ಬೇಕ್ ಮಾಡ್ಬೋದು. ಆಮೇಲೆ ಬಿಸಿ ಮಾಡೋದು, ಇಲ್ಲಿ ಬರೀ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಇದು ಟೈಮ್ ತೋರಿಸುತ್ತೆ. ಆಮೇಲೆ ಇಲ್ಲೇ ಆಪರೇಟ್ ಮಾಡ್ಬೋದು, ಇದು ಆಪರೇಟ್ ಮಾಡ್ಬೋದು, ಓವೆನ್ ಆಪರೇಟ್ ಮಾಡ್ಬೋದು, ಮೈಕ್ರೋವೇವ್ ಆಪರೇಟ್ ಮಾಡ್ಬೋದು, ಗ್ಯಾಸ್ ಆಪರೇಟ್ ಮಾಡ್ಬೋದು. ಇದರಲ್ಲಿ ಫ್ಯಾನ್ ಇದೆ, ಎಕ್ಸಿಟ್ ಫ್ಯಾನ್ ಅಂತ ಇರುತ್ತಲ್ಲ. ಮತ್ತೆ ಲೈಟು ಇದೆ, ಲೈಟು ಹಾಕೋದು. ಇದು ಬಾಂಡೆ, ಡಿಶ್ ವಾಷರ್ ನೋಡ್ಬೋದು, ಪಾತ್ರೆ ತೊಳೆಯೋದಮ್ಮ. ನಾವೆಲ್ಲ ಊಟ ಮಾಡಿ ಇಲ್ಲಿ ಜಾಸ್ತಿ ಸ್ಟೀಲ್ ಬಳಸಲ್ಲ ನಾವು, ಅಂದ್ರೆ ಅಲ್ಯೂಮಿನಿಯಂ ಈ ತರದ್ ಬಳಸಲ್ಲ. ಅದೇ ತೊಳೆದು ಡ್ರೈ ಮಾಡಿಟ್ಟಿರುತ್ತೆ, ಬಿಸಿ ಬಿಸಿ ನೀರು ಹಾಕಿ ಡ್ರೈ ಮಾಡಿಟ್ಟಿರುತ್ತೆ. ಈ ಬ್ಯಾಕ್ಟೀರಿಯಾಸ್ ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಅದ್ರಾಗ ಹಾಕ್ಬಿಟ್ರೆ, ರಾತ್ರಿ ಎಲ್ಲ ಕೆಲಸ ಆದ್ಮೇಲೆ ಹಾಕ್ಬಿಟ್ರೆ ಅದೇ ತೊಳೆದು ಡ್ರೈ ಮಾಡಿಟ್ಟಿರುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಫ್ರಿಡ್ಜ್, ಇದು ಫ್ರಿಡ್ಜ್ ಅಷ್ಟೇ.
ಆಮೇಲೆ ಇಲ್ಲಿ ಕೆಳಗಡೆ ಒಂದು ರೂಮ್ ಇದೆ ನಿಮಗೆ ನಿಮಗೆ ಬಾತ್ರೂಮ್ ರೂಮ್ ಇದು ಮತ್ತೆ ಬಾತ್ರೂಮ್ ಇದೆ. ಇದು ನಿಮ್ದು ರೂಮ್. ಆಕ್ಚುಲಿ ಇದು ಚರಿಗೆ ಅಂತ ನಾವು ಫಸ್ಟ್ ತಗೊಂಡಾಗ ಚರಿ ರೂಮ್ ಅಂತ ಮಾಡಿದ್ವಿ ಇದು. ಅದಕ್ಕೆಲ್ಲ ಡ್ರಾವರ್ಸ್ ಎಲ್ಲ ಹಾಕಿ ಇಟ್ಟಿದ್ದೆ. ಇಲ್ಲಿಂದನೂ ನಾವು ಹೊರಗಡೆ ಹೋಗ್ಬೋದು. ಇವಾಗ ನಾವೇನು ಹೊರಗಡೆ ಬಟ್ಟೆ ತೊಳಕ್ಕೆ ಹಾಕಿದ್ವಲ್ಲ, ಸೊ ಇಲ್ಲಿಂದನೂ ಹೋಗ್ಬೋದು. ಈ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ ಇಲ್ಲಿಂದ. ಮಸ್ತ್ ಮತ್ತೆ ಚೆರಿ ಮ್ಯಾಟು ಇದೆ. ಚಳಿ ಮ್ಯಾಟ್ ಇದೆಯಾ? ಆಮೇಲೆ ಇದು ಬಂದು ನಿಮ್ದೆಲ್ಲ ಬಟ್ಟೆಗಳೆಲ್ಲ ಇಟ್ಕೊಳಕ್ಕೆ ಅಂತ ಒಂದು ಜಾಗ. ಫುಲ್ದು ಜಾಸ್ತಿ ಇಟ್ಕೋಬಹುದು ಇಲ್ಲಿ ಬಟ್ಟೆ ಎಲ್ಲ. ನಮ್ಮ ಒಂದು 3 ಬೀರಿನಷ್ಟು ಇಡ್ಬೋದು ಅನ್ಸುತ್ತೆ. ಇರ್ಬೋದು. ಮೇಲೂ ಇದೆ, ಇಲ್ಲೂ ಇಟ್ಕೋಬಹುದು. ಚಳಿ ತೋರ್ಸ. ಇದು ಬಂದು ಬಾತ್ರೂಮು. ನೀವು ಬಾತ್ ಟಬ್ ಅಲ್ಲೇ ಸ್ನಾನ ಮಾಡ್ಬೇಕು. ಸೊ ಬಾತ್ ಟಬ್, ಸಿಂಕ್ ಇದಿಷ್ಟೇ. ಇದ್ರಲ್ಲಿ ಜಾಸ್ತಿ ಏನಿಲ್ಲ, ಸಿಂಪಲ್ ಅಷ್ಟೇ ಇದು. ನಿಮ್ಗೆ ಏನಾದ್ರು ಸಂಗಿಲ್ಲ ಇದೆ. ಹೌದಾ? ಇದೇನಾದ್ರು ಬೇಕಂದ್ರೆ ಎಲ್ಲ ಇಲ್ಲಿ ಇಟ್ಕೋಬಹುದು. ನಿಮ್ದೆಲ್ಲ ಸಾಮಾನು ಎಲ್ಲ ಇಟ್ಕೋಬಹುದು. ಅಲ್ಲೂ ಏನು ನಮ್ ಕಡೆ ಬಾತ್ರೂಮು ಇಲ್ಲಿ ಬಾತ್ರೂಮಿಗೆ ಡಿಫ್ರೆನ್ಸ್ ಭಾಳ. ಸೊ ಇಲ್ಲಿ 2 ಬೆಡ್ರೂಮ್, ಬೇರೆ. ಒಂದ್ ಇಲ್ಲಿ, ಒಂದ್ ಇನ್ನೊಂದ್ ಮೇಲಿದೆ. ಬರ್ರಿ ಮೇಲ್ ಹೋಗೋಣ. ನಮ್ದು ಬೆಡ್ರೂಮ್ ಮೇಲೆ. ಸರಿದ ಸ್ಕೆಚ್ ಮಾಡ್ಸಿದ್ರಲ್ಲ, ಗಿಫ್ಟ್ ಕೊಟ್ಟಿದ್ದೆ. ಅದನ್ನ ಇಲ್ಲೇ ಹಾಕಿದ್ವಿ. ಇಲ್ಲೊಂದು ಕಿಟಕಿ ಇದೆ. ಇಲ್ಲಿ ನಮ್ದು ಕೋಟ್ಗಳಿರ್ತಾವಲ್ಲ, ಜಾಕೆಟ್, ಚಳಿ ಇಲ್ಲಿ ಅವಾಗ ಅವೆಲ್ಲ ಹಾಕೊಳಕ್ಕೆ ಇಲ್ಲಿ ಇಟ್ಟಿದೀವಿ. ದೊಡ್ಡದಿದೆ, ಇದನ್ನು ತೆಗಿಬಹುದು, ಇದನ್ನು ತೆಗಿಬಹುದು. ಹಾಗೆ ಇಲ್ಲೊಂದು ಸ್ಟೋರೇಜ್ ಇದೆ, ಸ್ಟೋರೇಜ್ ಕ್ಯಾಬಿನೆಟ್. ಇಲ್ಲೆಲ್ಲ ನಾವು ಬೆಡ್ಶೀಟು ಯೂಸ್ ಮಾಡದೇ ಇರೋದು, ಮತ್ತೆ ಹಾಸೋದು, ಹೊಚ್ಕೊಳ್ಳೋದು, ಟವಲ್ಸ್ ಇದೆಲ್ಲ ಇಲ್ಲಿ ಇಟ್ಟಿದ್ದೀವಿ. ಇದೆ ನೋಡ್ರಿ ನಮ್ಮ ಬೆಡ್ರೂಮ್. ಮನಿ ಪ್ಲಾಂಟ್. ಇವಾಗ ಸ್ವಲ್ಪ ಕಮ್ಮಿ ಇದಾವು ಗಿಡ, ಅವಾಗ ಬಾಳ ಇತ್ತು ಇವಾಗ ಮನೇಲಿ ಇದ್ದಾಗ. ನೋಡಿದ್ವಿ ಫೋನ್ ಒಳಗೆ, ಯೂಟ್ಯೂಬ್. ಇಲ್ಲಿಂದನೂ ಬೆಳಕು ಬರುತ್ತೆ ನಮಗೆ. ಇದು ಆಫೀಸ್ ಅವ್ರಿಗೆ ಏನಾದ್ರು ಕುತ್ಕೊಂಡು ವರ್ಕ್ ಮಾಡಕ್ಕೆ ಬಾಡಿ ಇದೆ. ಮಸ್ತ್ ಐತಿ. ಇಲ್ಲ ನೋಡ್ರಿ, ಇಲ್ಲ ಆಲ್ರೆಡಿ ಕಾಯ್ತಾ ಇದ್ದಾಳೆ ನಿಮ್ಮ ಮಗಳು. ಕಾಯ್ತಾ ಇದ್ದಾಳೆ. ನೀನ್ ಬೆಡ್ರೂಮ್ ತೋರ್ಸಕ್ ಕರ್ಕೊಂಡ್ ಬಂದಿ. ತೋರ್ಸು, ನಿನ್ ಬೆಡ್ರೂಮ್ ತೋರ್ಸು. ಎಷ್ಟ್ ಚೆನ್ನಾಗೈತಲ್ಲ. ಭಾರಿ ಐತಿ. ಸರಿ ಭಾರಿ ಐತಪ್ಪ. ನೋಡಲ್ಲಿ ಪೆನ್ಸಿಲ್ ಗಿನ್ಸಿಲ್ ಅವಳಿಗೆ ಓದಕ್ಕೆಲ್ಲ ಅದು ಅಲ್ಲಿ ಚೆನ್ನಾಗೈತಿ. ಅವಳ ಬುಕ್ಸ್ ಎಲ್ಲ ಸೈಡಿಗೆಲ್ಲ ಇಟ್ಕೋಬಹುದು. ಅದ್ರಾಗೆಲ್ಲ ಕಲರ್ ಪೆನ್ಸಿಲ್ಸ್ ಇಟ್ಟಿದೀನಿ ಆ ಬ್ಯಾಸ್ಕೆಟ್ ನಾಗೆ. ಮತ್ತೆ ನನ್ನ ಕ್ಯಾಟ್ ಇದೆ. ಅಲ್ಲಿ ಬ್ಯಾಸ್ಕೆಟ್ ನಾಗೆಲ್ಲ ಅವಳ ಕಲರ್ ಪೆನ್ಸಿಲ್ಸ್ ಇಟ್ಟಿದೀನಿ. ಫ್ಯಾನ್ ಅವಳದೇ ಫ್ಯಾನ್. ನೋಡಿ ಪೆನ್ಸಿಲ್ ಎಲ್ಲ ಹಿಂಗ. ಮತ್ತೆ ಹಾರ್ಟ್ ಶೇಪ್ ಬಲೂನ್. ಹೌದು. ಮಸ್ತ್ ಐತಿ ಚೆರಿ ರೂಮ್. ಭಾರಿ ಐತಲ್ಲೇ ಕಂದ. ಅಜ್ಜಿಗೆ ಇಷ್ಟ ಆಯ್ತಾ ಅಜ್ಜಿ? ಬುಕ್ಸಾ ಮಸ್ತ್ ಐತಿ. ಚೆರಿ ರೂಮ ಇಷ್ಟ ಆಯ್ತು ನನಗೆ. ಹೌದ್ರಾ? ಸರಿ, ನಾನು ನಿನ್ ರೂಮ್ ಇಷ್ಟ ಆಯ್ತಂತ ಅಜ್ಜಿಗೆ. ಮತ್ತೆ ನನ್ನ ಪಿಂಕ್ ಕಲರ್ ಇದೆ. ಹೌದು. ನೋಡಲ್ಲಿ ಹಾರ್ಸ್ ಎಷ್ಟು ಅದಾವ. ಯೂನಿಕಾರ್ನ್. ಯೂನಿಕಾರ್ನ್ ಭಾರಿ ಅದಾವ. ಇದು ಬಾಗಿ ನಿಂದೆ ಇಷ್ಟ ಆತ್ ನೋಡ್ ಚೆರಿ ನಮ್ಗೆ. ಇದು ಬಾತ್ರೂಮ್. ಬಾತ್ರೂಮ್ ಮಸ್ತ್ ಐತಲ್ಲ ಬಾತ್ರೂಮ್ ಅನ್ಸಂಗೆ ಇಲ್ಲ. ಭಾರಿ ಇದೈತಿ. ಇದು ಜಕೂಸಿ ಬಾತ್ ಟಬ್ ರೀ. ಬಾತ್ ಟಬ್ ಇದೆ ನಮ್ ಕಡೆ ಟಾಯ್ಲೆಟ್. ಇದು ಬಾತ್ ಟಬ್. ಇದು ಬಂದು ಕ್ಲಾಸೆಟ್. ನಮ್ದೆಲ್ಲ ಬಟ್ಟೆ ಎಲ್ಲ ಇಲ್ಲಿ ಇಟ್ಕೋಬಹುದು. ತೋರ್ಸು.
ಐತಿ. ಬಟ್ಟೆ ಇಟ್ಕೊಳಕ್ಕೆ ಸಪ್ರೇಟ್ ರೂಮ್ ತರ, ಬಟ್ಟೆ ಬ್ಯಾಗ್ ನಮ್ದು ಏನೇನು ಡ್ರೆಸ್ ಮಾಡ್ಕೊಳಕ್ಕೆ ಭಾರಿ ಐತೆಲ್ಲ. ಬ್ಯಾಗ್ಸ್ ಡಬಲ್ ಸಿಂಕ್. ಇದು ಒಂದು ಸ್ಪೇಸ್. ಅಡ್ಡಿ ಇಲ್ಲಪ್ಪ, ಮಸ್ತ್ ಐತಿ ಮನೆ. ದೊಡ್ಡ ಕನ್ನಡಿ. ಭಾರಿ ಐತೆ. ಅಲ್ಲಿ ಲೈಟ್ ಎಲ್ಲ ಮಸ್ತ್ ಐತೆಲ್ಲ. ಸೂಪರ್ ಇರುತ್ತೆ. ಚೆನ್ನಾಗೈತಲ್ಲ ಓಕೆ. ಹೆಂಗ ಅನಿಸ್ತ್ರಿ ಮನೆ? ಗುಂಡ ಮಸ್ತ್ ಐತಪ್ಪಿ ಮನಿ ನೋಡಿ ಭಾಳ ಖುಷಿ ಆತ. ಹೌದಾ? ಅಲ್ಲಿ ಅದು USA ಒಳಗೆ ಹಿಡ್ದಿದ್ದಂದ್ರ ಭಾರಿ ಗ್ರೇಟ್, ಮತ್ತ ಭಾರಿ ಖುಷಿ ಆತ. ನಾವು ಫೋನ್ ಒಳಗೆ ನೋಡೋದಕ್ಕೂ ಡೈರೆಕ್ಟ್ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. ಚಲೋ ಅನಿಸ್ತು ಮಮ್ಮಿ. ಭಾಳ ಚೆನ್ನಾಗಿ ಅನ್ನಿಸ್ತಪ್ಪಿ, ಖುಷಿ ಆತ ನೋಡಿ ಮನ್ಸಿಗೆ. ಅಂಟ್ಕೊಂಡೈತಿ ನಮ್ಮ ಬಂಗಾರ. ಭಾಳ ದಿನದ ಮೇಲೆ ಬಂದೈತಲ್ಲ. ಎಷ್ಟು ದಿನ ಆಯ್ತು ಚರಿ ನನಗೆ ಮಿಸ್ ಮಾಡಿ? 15 months ಅಲ್ವಾ? ನಾನು ಚೆರಿ ಅದಕ್ಕೆ ಚೆರಿ ಎಂಜಾಯ್ ಮಾಡಿದ್ವಿ ಫ್ಲೈಟ್ನಾಗ. ಅಲ್ಲ ಚೆರಿ? ಹೌದಾ ಚರಿ? ಅಲ್ಲ ಚಂದಮ್ಮ. ಸರಿ, ನಿನಗೆ ಹೆಂಗ ಅನಿಸ್ತಪ್ಪ? ನೀ ಹೇಳು, ನಿನಗೆ ಹೆಂಗ ಅನಿಸ್ತು ಜರ್ನಿ ಅಜ್ಜಿ ತಾತ ಜೊತೆ ಬಂದಿದ್ದು? ಅಲ್ಲಿ ಇನ್ನೊಂದು ಬೆಂಗಳೂರು ವೀಲ್ ಚೇರ್ 3 ಕೊಡಲ್ಲ, 2 ಕೊಡ್ತೀವಿ ಅಂದ್ರೆ ಅವ್ರು ಬಂದು ಅಲ್ಲಿ ಇರ್ತಾರಲ್ಲ, ಇಲ್ಲ 2 ಕೊಡೋದು ಅಂದ್ರೆ ಇಲ್ರಿ ಅವ್ರಿಗೆ ಹಾರ್ಟ್ ಆಪರೇಷನ್. ಓಕೆ. ನನ್ ಕಾಲ್ ನೋವು ಅದಾವ. ಓಕೆ. ಅವು ಅಕ್ಕಿ ನಡೀಲಿ ಅಂದ್ರ, ಇಲ್ಲಪ್ಪ ಸಣ್ಣ ಪಾಪು ಅದನ್ನ ಹೆಂಗ್ ನಡ್ಸೋದು, ವೀಲ್ ಚೇರ್ ಕೊಡ್ರಿ ಅಂದ್ರಿ. ನೀವು ವಾಕ್ ಮಾಡ್ಕೊಂತ ಬರ್ರಿ, ಅಕ್ಕಿ ಕುಂಡ್ರಲಿ ಅನ್ನಕತ್ರ. ಇಲ್ರಿ ಅದು ಪಾಪು ಸಣ್ಣದು ಅದೇನ್ ನನಗೈತಿ, ಅಕ್ಕಿ ಕುಂಡ್ರಲಿ ನಾನ್ ನಡ್ಕೊತ ಬರ್ತೇನೆ ಅಂತ ಅನ್ನಿ. ಅದ್ರಾಗ ಅವ್ರ ಇವ್ನ ಅಜ್ಜಿ ನಾನೇ ವಾಕ್ ಮಾಡ್ಕೊಂಡ್ ಬರ್ತೀನಿ, ನೀನೇ ಕೊಡು ಸರಿ ಅಜ್ಜಿ ನಾನೇ ವಾಕ್ ಮಾಡ್ತೀನಿ, ನೀನೇ ಕೊಡು, ಬೇಡ ನಾ ಕೊಡಲ್ಲ ಅನ್ನಕತ್ಲ. ಮತ್ತವ್ರು ವೀಲ್ ಚೇರ್ ದುಡ್ಕೊಂಡ್ ಬರ್ತಾರಲ್ಲ, ಬ್ಯಾಡ್ರಿ ನೀವ್ ಕೂಡ್ರಿ, ಆಕಿ ತೊಡಿ ಮ್ಯಾಗ ಕುಂಡ್ರಸ್ಕೊಂಡ್ಬಿಡ್ರಿ ಅಂತಂದ್ರ. ತೊಡಿ ಮ್ಯಾಗ ಕುಂಡ್ರಸ್ಕೊಂಡ್ಬಂದ್ವಿ. ಅವ್ರು ತೊಡಿ ಮ್ಯಾಗ ಕುಂಡ್ರಸ್ಕೊಳಕ್ಕೂ ಇದು ಮಾಡವಲ್ರಿ ಅಲ್ಲಿ, ವೀಲ್ ಚೇರ್ ಮ್ಯಾಗ ತೊಡಿ ಮ್ಯಾಗ ಕುಂಡ್ರಸ್ಕೊರಿ ಅಂತ ಹೇಳಿ. ಪೇಷಂಟ್ಸ್ ಇರ್ಬೇಕು, ಡಾಕ್ಟರ್ ಇರ್ಬೇಕು, ಏನಾದ್ರು ರೀಸನ್ ಬೇಕು, ಮಕ್ಕಳಿಗೆ ಅಲೋ ಇಲ್ಲ ಅಂತ. ಹೌದು ಪಾಪ, ವೀಲ್ ಚೇರ್ ಹೌದು. ಮತ್ ತೊಡಿ ಮ್ಯಾಗ ಕುಂಡ್ರಸ್ಕೊಂಡೆ. ಮತ್ತೆ ಎಲ್ಲಿ ಏನು ಇದಾಗ್ಲಿಲ್ಲ, ಎಲ್ಲ ಓಕೆ. ಬ್ಯಾಗ್ ಕೈಯಾಗಿನ ಕ್ಯಾಬಿನ್ ಬ್ಯಾಗ್ ಅವರ ಹಿಡ್ಕೊಂಬಂದ್ರು. ಅಲ್ಲಿ 3 ಕೊಡ್ತೇವಂದ್ರ ಕತಾರ್ ಒಳಗ ಇಳದ್ಮೇಲೆ ಕತಾರ್ ಒಳಗ US ಒಳಗ. ಆದ್ರ ನಮಗ್ ಭಯ ಆತ, ಮುಂದ್ ಲಗು ಹೋಗಿರ್ತಾರಲ್ಲ, ಆಕಿನ್ ಬಿಟ್ಟು ನಮ್ಗ ಬ್ಯಾಡ್ರಿ ತೊಡಿ ಮ್ಯಾಗ ಕುಡಿಸ್ಕೊಳ್ಳೋಣ 2 ವೀಲ್ ಚೇರ್ ಅಂತ ಹೇಳಿ. ಆಮೇಲೆ ಜೀಪ್ ಒಳಗೆ ಫ್ಲೈಟ್ ಇಂದ ಸ್ವಲ್ಪ 3 ವೀಲ್ ಚೇರ್ ಮೇಲೆ ಕರ್ಕೊಂಡ್ ಬಂದ್ರೆ ಅಲ್ಲೇ ಸ್ವಲ್ಪ 1 4 kg ಅಲ್ಲಿ ಕುಡ್ಸಿದ್ರೆ ಆಮೇಲೆ ಜೀಪ್ ಒಳಗೆ ಅಷ್ಟು ಸೇರಿ ಬಂದ್ವಿ. ಅಲ್ಲಿ ಬಂದಿದ್ವಲ್ಲ ತೋರಿಸ್ತಾರೆ. ಸರಿ ಕರಿ, ಬಾ ಕಂದ, ಇಲ್ಲಿ ಬಾ ಬಾ, ಇಲ್ಲಿ ನಿನಗೆ ನಿನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಸೆ. ನಿನ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ, ನಿನ್ ಇಷ್ಟಪಡೋರು ಎಷ್ಟೊಂದ್ ಜನ ಇದಾರೆ. ಹರಿಬಿಡಿಯಾಗ ಎಲ್ಲರೂ ನೋಡ್ತಾರ ನೋಡ್ಕಂದ. ನಿನ್ ಇಷ್ಟಪಡೋರು ತುಂಬಾ ಜನ ಕೇಳ್ತಾ ಇದ್ರು. ಬರಮ್ಮ ಬಾಕುಸೆ. ಬಂದ್ಲು ವಾ. 1 2 3 come on. ಸರಿ, ಹೆಂಗಿತ್ತಪ್ಪ ನಿಂದು ಜರ್ನಿ ಅಜ್ಜಿ ತಾತ ಜೊತೆ ಫಸ್ಟ್ ಟೈಮು? ಚೆನ್ನಾಗಿತ್ತ? ಏನೇನ್ ಮಾಡ್ದಿ? ಮಲ್ಕೊಂಡೇ ಇದ್ದೆ ಬರೀ? ವಿಡಿಯೋ ಮಾಡಿದ್ಯಾ? ಅಜ್ಜಿ ತತ್ತಿ ಸೆಲ್ಫಿ ತಕೊಂಡ್ರೆ. ಹೌದಾ? ಆಮೇಲೆ ಏನೇನ್ ತಿಂದಪ್ಪ ನೀನಲ್ಲಿ ಫ್ಲೈಟ್ ಅಲ್ಲಿ? ಜ್ಯೂಸ್. ಮತ್ತೇನ್ ತಿಂದೆ? ಜ್ಯೂಸ್ ಕುಡ್ದೆ, ಮತ್ತೇನ್ ತಿಂದೆ? ಪಿಜ್ಜಾ. ವಾವ್, ಯಮೀತಾ. ಮತ್ತೆ ನೀನೇ ಹೋಗಿ ಕೇಳಿಸ್ಕೊತಿದ್ಯಾ? ನೀನ್ ಒಬ್ಳ ಕೇಳಿ ಇಸ್ಕೊಂತಿದ್ಯಾ ನಿಂಗೆ ಏನ್ ಬೇಕದು? ಆಮೇಲೆ ಆಕ್ಟಿವಿಟಿ ಮಾಡಕ್ಕೆ ಏನಾದ್ರು ಕಲರ್ ಮಾಡಕ್ಕೆ ಕೊಟ್ರಾ? ಸುಸ್ತಾಗಿತ್ತ ಕಣ್ಣ? ತೋರಿಸ್ತಾಳೆ. ಸುಸ್ತಾಗಿತ್ತ ಜರ್ನಿ ಮಾಡಿ? ಕ್ರಿಯೇಟಿವಿಟಿ ಮಾಡಿ
ಹ್ಞೂ ಅದ್ರೊಳಗೆ ಕೊಟ್ಟಿದಾರಾ? ತೋರ್ಸಕ್ಕೆ ಏನೇನು ಕೊಟ್ಟಿದಾರೋ ಚರಿ? ಯೂಸೇ ಮಾಡಿಲ್ಲ ಅಂತ ಅವ್ಳು ಜಾಸ್ತಿ. ಯೂಸ್ ಮಾಡ್ಲಿಲ್ವಾ ನೀನು? ಇದು ಗೇಮ್ ಆಡ್ತಾ ಇದ್ಯಾ? ಇಲ್ಲ ಗೇಮ್ ಆಡ್ಲಿಲ್ಲ? ಇದಕ್ಕೆ ನಿಂದು ಇದಿತ್ತಲ್ಲ ಏನದು ಟ್ಯಾಬ್ ಇತ್ತಲ್ಲ, ಗೇಮ್ ಆಡ್ಲಿಲ್ಲ? ಫಿಶ್ ಪೆನ್ ಕೊಟ್ಟಿದ್ದಾರೆ. ಏನೇನೋ ಕೊಟ್ಟಿದ್ರು ಚರಿ. ಟ್ಯಾಬ್ ಇತ್ತಲ್ಲ ಪಿಂಕ್. ಆ ಟ್ಯಾಬ್ ಅಲ್ಲಿ ಆಡ್ಲಿಲ್ಲ ನೀನು ಕಂದ? ಚಾರ್ಜ್ ಇರ್ಲಿಲ್ಲ. ಚಾರ್ಜ್ ಇರ್ಲಿಲ್ಲ. ಇದು ಹೊಸ ಸಾಕ್ಷು. ಸಾಕ್ಸ್ ಒಂದ್ಸತಿ ಪರ್ಪಲ್ ಕೊಟ್ಟಿರಿ, ಈ ಸತಿ ಬ್ಲೂ. ಹೌದು. ಕ್ಯೂಟ್ ಸ್ಟಿಕ್ಕರ್ಸ್ ಎಲ್ಲ ಕೊಟ್ಟಿದಾರೋ ಚರಿ? ಇದು ಬಿಲ್ಡ್ ಮಾಡೋದು ಗೊತ್ತಾ? ಇದು ಸನ್ ಗ್ಲಾಸಸ್ ಕೊಟ್ಟಿದಾರಾ? ಬ್ಲೂ ಬ್ಲೂ ಎಲ್ಲದು ಮೂವಿದು 3D ಕಾಣಿಸುತ್ತಲ್ಲ ಹಾಗೆ. ಆ ತರದ್ದಾ? ಓಕೆ. ನೈಸ್. ಈ ಕಡೆ ಎಷ್ಟೊಂದೆಲ್ಲ ಕೊಟ್ಟಿದಾರೋ. ಪೌಚ್ ಒಳಗೆ ಏನೇನು ಇಟ್ಟಿದ್ದಾರೆ? ಇದು ನಾನು ಮಾಡಿದ್ದೆ ಶಾಪ್. ಇದು ಏನಪ್ಪಿ? ಪೇಂಟಿಂಗ್ ಮಾಡಿ ಅದು ಫೇಸ್ ಫೇಸ್ ವೈಪ್ ಮಾಡ್ಕೊಳ್ಳೋದಮ್ಮ ಇದು. ಅಂದ್ರೆ ಮುಖ ಒರೆಸ್ಕೊಳ್ಳೋದು ಅದು. ಹಾ ಇದು ಕೊಟ್ಟಿದ್ರು ಫ್ರೆಶ್ ಆಗಕ್ಕೆ. ಬೆಂಗಳೂರಿಂದ ಹತ್ತಿದಾಗ ಕೊಟ್ಟಿದ್ರು. ಪೆನ್ಸಿಲ್ ಕಲರ್ ಪೆನ್ಸಿಲ್ಸ್. ಇರೇಸರ್ ಇದು ಇರೇಸರ್ sharpener. ಶಾರ್ಪ್ನರ್ ಇದೆ ಇದರಲ್ಲಿ. ವಾವ್ ಚರಿ. ಎಷ್ಟೊಂದೆಲ್ಲ ಕೊಟ್ಟಿದಾರಲ್ಲ. ಗುಡ್ ಗುಡ್. ಇದು ಬಿಲ್ಡ್ ಮಾಡೋದು ಗೊತ್ತಾಗ್ತಿಲ್ಲ ಪಾಪ. ಬಿಲ್ಡ್ ಮಾಡ್ಕೊತ್ಯಾ ಈಗ? ಚೆನ್ನಾಗಿತ್ತ ನಿನ್ ಜರ್ನಿ ಕಂದ? ಬಾಯಾಗಿತ್ತು. ಸೂಪರ್ ಆಗಿತ್ತಾ? ಎಂಜಾಯ್ ಮಾಡಿದ್ಯಾ? ಮನಿಗ್ ಬಂದ್ಮೇಲೆ ಫೋನ್ ಒಳಗ್ ನೋಡ್ತಿದ್ವಿ ನಾವು ಮನೆಯೆಲ್ಲ. ಹೌದು. ಮನೆಯೆಲ್ಲ ಫೋನ್ ಒಳಗ್ ನೋಡ್ತಿದ್ವಿ. ಇವಾಗ ಬಂದ್ ಡೈರೆಕ್ಟ್ ನಾವ ಬಂದ್ ಇಲ್ಲಿ ನೋಡಾಕತ್ತೇವಂದ್ರ ಇನ್ನು ಅಗ್ದಿ ಖುಷಿ ಆಗ್ಬಿಡ್ತ. ಫೋನ್ ನಾಗ ನೋಡೋದಕ್ಕೂ ನಾವೇ ಬಂದ್ ನೋಡೋದಕ್ಕೂ ಅಗ್ದಿ ಡಿಫ್ರೆನ್ಸ್ ಬಾಳ ಅನ್ಸ. ಡಿಫ್ರೆನ್ಸ್ ಅನಿಸ್ತತಿ. ಬಾಳ ಖುಷಿ ಅಂದ್ರೆ ಖುಷಿ ಅನಿಸ್ತು. ಎಷ್ಟು ದೂರ ಬಂದು ಇಲ್ಲಿ ಮನಿ ಹಿಡ್ದಾನಂದ್ರೆ ಇನ್ನ ಅಗ್ದಿ ಖುಷಿ ಆತ. ಅವ್ರ ಆಫೀಸ್ ಇಲ್ಲೇ ಐತಮ್ಮ, ಹತ್ರ 10 ನಿಮಿಷ ವಾಕ್ ಮಾಡಿದ್ರೆ 10 ನಿಮಿಷ. ಹಾಗಾಗಿ ನಾವು ಇದೇ ಏರಿಯಾದಲ್ಲಿ, ನಾವು ಮುಂಚೆ ಬಂದಾಗಿಂದನೂ ಇಲ್ಲೇ ಇರೋದು, ಇದೇ ಏರಿಯಾದಲ್ಲೇ ಇರೋದು. ಹಾಗಾಗಿ ಇಲ್ಲೇ ಮನೆ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಈಗ ಚರಿಗೆ ಆಡೋಕ್ಕೆ ಅವ್ರ ಫ್ರೆಂಡ್ಸು, ನಮಗೆ ಫ್ರೆಂಡ್ಸ್ ಎಲ್ಲ ಹತ್ತಿರ ಇದ್ದಾರೆ, ಅವ್ರಿಗೆ ಕೆಲಸನೂ ಹತ್ತಿರ ಇರೋದು ಬೆಟರ್. ಟ್ರಾಫಿಕ್ನಾಗೆ ಅಡ್ಡಾಡೋದು ಕಷ್ಟ, ದಿನ ಹೋಗೋದು ಬರೋದು. ಮನಿ ಮಾತು ನೋಡಿದ ಕಡೆ ಬಾಳ ಎಲ್ಲರೂ ಬಾಯ್ ಹೇಳ್ರಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಅಲ್ಲಿ ಹಾರ್ಟ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಬಾಯ್.